ಸದ್ಯ ಈಗ ಧರ್ಮಸ್ಥಳ ಫೈಲ್ಸ್ ನ ಬದಿಗಿಡೋಣ. ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋದು ಕಡೆ ನೋಡೋಣ. ಡಿಕೆ ಮನದಿಚ್ಛೆ ಫಲಿಸಿದೆ. ಈ ಒಂದು ಪುತ್ತಿಗೆ ಶ್ರೀ ಆಶೀರ್ವಾದದ ಮೇರೆಗೆ ಡಿಕೆ ಓಪನ್ ಆಗಿ ಭಗವದ್ಗೀತೆ ಪಠಿಸುವ ಏಕೈಕ ರಾಜಕಾರಣಿ. ಅಗ್ರಿ. ಮನದಿಚ್ಛೆ ಫಲಿಸಲಿ. ಪುತ್ತಿಗೆ ಶ್ರೀ ಆಶೀರ್ವಾದ. ಡಿಕೆ ಓಪನ್ ಆಗಿ ಭಗವದ್ಗೀತೆ ಪಠಿಸುವಂತಹ ಏಕೈಕ ರಾಜಕಾರಣಿ. ಎಸ್ ವೀಕ್ಷಕರೇ, ಇದನ್ನ ಅಗ್ರಿ ಮಾಡ್ಬೇಕು. ಯಾಕೆ ಸಾಕಷ್ಟು ಜನ ಹಿಂದೂ ಆಚರಣೆಗಳನ್ನ ಕದ್ದು ಮುಚ್ಚಿ ಮಾಡಿದ್ರೆ ಡಿಕೆ ಶಿವಕುಮಾರ್ ಅವರು ನಾನು ಹಿಂದೂ, ಹುಟ್ಟ ಹಿಂದೂ ಅಂತ ಹೇಳಿ ಯಾವುದೇ ರಾಜಕಾರಣದ ತಲೆಯನ್ನ ಕೆಡಿಸ್ಕೊಳ್ಳದೆ ಮಾಡ್ತಾರ ಅವರು. ನನ್ನ ಧರ್ಮ ನನ್ನ ಪೂಜೆ ಅಂತ ಹೇಳಿ ಮಧ್ವಾಚಾರ್ಯರಿಗೆ ಬಂಡೆಗಲ್ಲು ಇಷ್ಟ, ಡಿಕೆ ಶಿವಕುಮಾರ್ಗೆ ಕನಕಪುರದ ಬಂಡೆ ಇಷ್ಟ. ಡಿಕೆ ಶಿವಕುಮಾರ್ ರಾಕ್ ಸ್ಟಾರ್ ರಾಜಕಾರಣಿ. ರಾಜ್ಯಕ್ಕೆ ದೇಶಕ್ಕೆ ಅವರ ಸೇವೆ ದೊರಕಬೇಕು. ಭಗವದ್ಗೀತೆ ಪಡೆದಿದ್ದಾರೆ, ಅಂದ್ರೆ ಭಗವದ್ಗೀತೆಯನ್ನ ಪಡೆದಿದ್ದಾರೆ. ಅವರ ಮನಸ್ಸೋ ಇಚ್ಛೆ ಫಲಿಸಲಿ. ಮಠದಲ್ಲಿ ಕೋಟಿ ಗೀತಾ ಲೇಖನ ಪುಸ್ತಕ ಪಡೆದಿದ್ದಾರೆ. ಅವರ ಪುಸ್ತಕ ಬರೆದು ಮುಗಿಸುವುದರೊಳಗೆ ಅವರ ಮನಸ್ಸೇ ಇಚ್ಛೆ ಫಲಿಸಲಿ. ಉಡುಪಿಯ ಪುತ್ತಿಗೆ ಮಠದ ಸುಗೋಣೇಂದ್ರ ಸ್ವಾಮೀಜಿ ಅವರ ಆಶೀರ್ವಾದ. ಈ ಮೂಲಕ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಹೇಳಿ ಹರಿಸಿರುವಂತಹ ಪುತ್ತಿಗೆ ಶ್ರೀ. ಎಸ್ ವೀಕ್ಷಕರೇ, ಮಠಮಾನ್ಯದ ವಿಚಾರವಾಗಿ ಮಾತನಾಡಬೇಕು. ಈ ಸ್ವಾಮೀಜಿಗಳನ್ನೆಲ್ಲ ರಾಜಕೀಯದಿಂದ ಸ್ವಲ್ಪ ದೂರ ಇಟ್ಟರೆ ಚಂದ ಆಗತ್ತೆ. ಅದು ಅವ್ರಿಗೆ ಬಿಟ್ಟಿದ್ದು. ಆಮೇಲೆ ನನ್ನ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀನು ಯಾರು ಹೇಳಕ್ಕೆ ಅನ್ನೋದೆಲ್ಲ ಬಂದ್ಬಿಡುತ್ತೆ. ಬೇಡ. ಡಿ ಕೆ ಶಿವಕುಮಾರ್ ಏನಾಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಮನದಿಚ್ಛೆ ಫಲಿಸಲಿ ಅಂತ ಹೇಳಿ ಪುತ್ತಿಗೆ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಓಪನ್ ಆಗಿ ಭಗವದ್ಗೀತೆ ಪಠಿಸುವಂತ ಏಕೈಕ ರಾಜಕಾರಣಿ ಆಗಿದ್ದಾರೆ. ಮಧ್ವಾಚಾರ್ಯರಿಗೆ ಬಂಡೆಗಲ್ಲು ಇಷ್ಟ, ಡಿ ಕೆ ಶಿವಕುಮಾರ್ ಅವರಿಗೆ ಕನಕಪುರದ ಬಂಡೆ ಇಷ್ಟ ಅಂತ ಹೇಳಿ ಸಾಕಷ್ಟು ವಿಚಾರ ಅವರು ಮಾತನಾಡಿರುವಂಥದ್ದು. ಹಾಗೆ ಶಿವಕುಮಾರ್ ರಾಕ್ ಸ್ಟಾರ್ ಭಗವದ್ಗೀತೆ ಬರೀತಾ ಇದ್ದಾರೆ. ಅವರ ಮನದಿಚ್ಛೆ ಕಂಪ್ಲೀಟ್ ಆಗಲಿ ಅಂತ ಹೇಳಿದ್ದಾರೆ ಪುತ್ತಿಗೆ ಶ್ರೀಗಳು ಹೇಳಿರುವಂತಹ ಮಾತು. ಏನಪ್ಪ ವಿಚಾರ ಅಂತಂದ್ರೆ, ಈಗ ಶುರು ಮಾಡ್ಬೇಕು ಭಗವದ್ಗೀತೆ ಬರೀಲಿಕ್ಕೋ ಅದೇನೋ ಮಾಡ್ಲಿಕ್ಕೋ, ಆ ವ್ರತ ಏನು ಕೊಟ್ಟಿರ್ತಾರೆ ಶುರು ಮಾಡ್ಬೇಕು. ಮನಸ್ಸು ಇಚ್ಛೆ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವ್ರು ಜತಾಯ ಗತಾಯ ಮುಂದಿನ ಸಲ ಬೇಡ, ನನಗೆ ಈ ಸಲನೇ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಹೇಳಿ ದೇವರ ಮೊರೆಯನ್ನ ಹೋಗಿದ್ದಾರೆ. ಒಂದು ಕಡೆ ತಮ್ಮ ತಂತ್ರಗಳಿಂದ ಸಾಕಷ್ಟು ಹೆಣೆಯನ್ನ ಹೆಣಿತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಮುಖವಾಗಿರುವಂತಹ ಭಕ್ತಿ ಮುಖವನ್ನು ಕೂಡ ತೋರಿಸ್ತಾ ಇದ್ದಾರೆ. ಎಸ್ ಅಗ್ರಿ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಯಾವುದೇ ಆಚರಣೆ ಆಗ್ಲಿ, ಯಾವುದೇ ಧಾರ್ಮಿಕ ಆಚರಣೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಮುಂದಿರ್ತಾರೆ ಕಾಂಗ್ರೆಸ್ ಅಲ್ಲಿ. ಯಾಕೆ ಅಂತಂದ್ರೆ ಅವರು ಘಂಟಾಘೋಷವಾಗಿ ಮಾತನಾಡ್ತಾರೆ. ನಾನು ಹಿಂದೂ ರೀ, ನನಗೆ ಈ ಸಂಪ್ರದಾಯಗಳಂದ್ರೆ ಬಹಳ ಇಷ್ಟ, ಆ ಸಂಪ್ರದಾಯಗಳನ್ನು ಫಾಲೋ ಮಾಡ್ತೇನೆ, ನನಗೆ ಇಂಥ ದೇವ್ರು ಇಷ್ಟ, ಇಲ್ಲಿ ಪಕ್ಷ ಅಂತ ಬರೋದಿಲ್ಲ, ಮನುಷ್ಯ ಅಂತ ಬರ್ತೀನಿ ಅಂತ ಹೇಳಿ ರಾಜಾರೋಷವಾಗಿ ಅವರು ಮಾತನಾಡುವಂಥದ್ದು. ಇದು ಸಾಕಷ್ಟು ಜನರಿಗೆ ಇಷ್ಟ ಆಗೋದಿಲ್ಲ. ಇನ್ನು ಸಾಕಷ್ಟು ಜನರು ಕದ್ದು ಮುಚ್ಚಿ ಮಾಡ್ತಾರೆ. ಆದರೆ ಅವ್ರು ಹಂಗಲ್ಲ. ಮಹಾಕುಂಭಮೇಳಕ್ಕೂ ಹೋಗಿದ್ರು, ಅಲ್ಲೂ ಕೂಡ ತಮ್ಮ ಭಕ್ತಿಯ ಪ್ರದರ್ಶನವನ್ನು ಮಾಡಿದ್ರು. ಇದು ರಾಜಕಾರಣ ಅಂತ ಅನ್ಕೊಂಡ್ರು ಕೂಡ ವೈಯಕ್ತಿಕ ಅನ್ಕೊಂಡವರು ಜಾಸ್ತಿ ಜನ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಈ ವಿಚಾರವನ್ನ ಹೇಳಲೇಬೇಕು. ಏನು ಅಂತಂದ್ರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು. ಈಗ
ಈಗ ಡಿ ಕೆ ಶಿವಕುಮಾರ್ ಅವರು ಮನದ ಇಚ್ಛೆಯನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ, ಮನದ ಇಚ್ಛೆಯನ್ನ ಕರೆಕ್ಟಾಗಿ ನಿಭಾಯಿಸ್ಲಿಕ್ಕೆ, ಮನದ ಇಚ್ಛೆಯಾಗಿ ಇಟ್ಕೊಳ್ಳದೆ ಅದನ್ನ ಆಸೆಯಾಗಿ ಕನ್ವರ್ಟ್ ಮಾಡಿಕೊಂಡು ಆ ಆಸೆಯನ್ನ ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ವೃತ್ತವನ್ನು ಮಾಡ್ತಾ ಇದ್ದಾರೆ. ಅದು ಭಗವದ್ಗೀತೆ ಬರೆಯುವಂಥದ್ದು. ಅವರು ಬರೆದು ಮುಗಿಯೋದ್ರೊಳಗಡೆ ಅವರ ಆಸೆ ನೆರವೇರಲಿ ಅಂತ ಹೇಳಿ ಪುತ್ತಿಗೆ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಆಶೀರ್ವಾದ ಲಭಿಸಿದೆ ಅನ್ನುವಂಥದ್ದು. ಮನದಿಚ್ಛೆ ಆಗ್ಲಿ ಅಂತ, ಅಂದ್ರೆ ಕರೆಕ್ಟ್ ಆಗ್ಲಿ, ಮನದಿಚ್ಛೆ ಫುಲ್ಫಿಲ್ ಆಗ್ಲಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.